ಮನಸ್ಸಿನ ಸಂತೋಷಕ್ಕಾಗಿ ಪಾಪ ಮುಕ್ತಿಗಾಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಕೋಟ್ಯಾಂತರ ಧಾರ್ಮಿಕ ಶ್ರದ್ಧಾಳುಗಳು ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಹೀಗಾಗಿ ಕೋಟ್ಯಾಂತರ ಭಕ್ತರು ತಂದಾಕುವಂತ ತ್ಯಾಜ್ಯದಿಂದ ನದಿಯೂ ಕೂಡ ಕಲುಷಿತವಾಗ್ತಿದೆ. ಆದ್ರಿಂದ ಯೋಗಿ ಸರ್ಕಾರ ಕ್ಲೀನ್ ಗಂಗಾ ದೊಡ್ಡ ವ್ಯವಸ್ಥೆಯನ್ನೇ ಮಾಡಿದೆ. ಈ ಕುರಿತು ಒಂದು ವಾಕ್ ಥ್ರೂ ಇದೆ, ಬನ್ನಿ ನೋಡೋಣ. ಮಹಾಕುಂಭದಲ್ಲಿ ತ್ರಿವೇಣಿ ಸಂಗಮ ಪಾಯಿಂಟ್ ನಲ್ಲಿ ನಾವಿರುವಂತದ್ದು. ಈಗ ಇಲ್ಲಿ ಮತ್ತೊಂದು ನಿಮಗೆ ಇಂಟ್ರೆಸ್ಟಿಂಗ್ ಥಿಂಗ್ ಅನ್ನ ತೋರಿಸ್ತಾನೆ. ಯಾಕಂದ್ರೆ ಮಹಾಕುಂಭ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರುವಂತ ಒಂದು ಧಾರ್ಮಿಕ ಉತ್ಸವ. ಹಾಗಾಗಿ ಧಾರ್ಮಿಕ ಉತ್ಸವವನ್ನ ಬಹಳ ಸ್ವಚ್ಛ ಮತ್ತು ಸಂರಕ್ಷಿತವಾಗಿ ಇಡಬೇಕು ಅನ್ನೋ ಉದ್ದೇಶದಿಂದ ಯೋಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನದಿಯ ಕಾರ್ಯಕ್ರಮ ಆಗಿರೋ ಕಾರಣ ನದಿಗೆ ಕೋಟ್ಯಾಂತರ ಭಕ್ತರು ಬರುವ ಹಿನ್ನೆಲೆಯಲ್ಲಿ ನದಿಯ ಸ್ವಚ್ಛತೆ ಬಹಳ ಮುಖ್ಯವಾಗಿರುತ್ತೆ. ನಿಮಗೆ ತೋರಿಸ್ತೇನೆ ನದಿಯನ್ನ ಹೇಗೆ ಸ್ವಚ್ಛ ಮಾಡುತ್ತೆ ಅನ್ನೋದು. ಪ್ರಯಾಗ್ರಾಜ್ ನಗರ್ ನಿಗಮ್ ವತಿಯಿಂದ ಇದನ್ನ ನದಿಯಲ್ಲೇ ಬಿಟ್ಟಿರುವಂತದ್ದು. ಅಂದ್ರೆ ನೀರನ್ನ ಸ್ವಚ್ಛಗೊಳಿಸುತ್ತೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದಂತವರು ಗಂಗೆಗೆ ನಮಿಸುವ ವಿಧಾನವನ್ನ ಬಳಸಿಕೊಂಡು ಹೂವನ್ನ ಹಾಕುವಂಥದ್ದು, ತೆಂಗಿನಕಾಯಿ ಎಸೆಯುವಂಥದ್ದು, ಹಾಲನ್ನ ಹಾಕುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಕವರ್ ಎಲ್ಲ ಬರ್ತಾ ಇರುತ್ತೆ. ಸೊ ಇಂಥವನ್ನೆಲ್ಲ ಹಾಗೆ ಬಿಟ್ರೆ ಇದು ದೊಡ್ಡ ಮಟ್ಟದ ಒಂದು ಕಸ ಹಾಕಿಬಿಡುತ್ತೆ. ಹಾಗಾಗಿ ನದಿ ಸ್ವಚ್ಛತೆ ಆಗದೆ ಹೋದ್ರೆ ಅದು ಮುಂದಕ್ಕೆ ಬಹಳ ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಲೇ ಪ್ರತಿ ಕ್ಷಣವೂ ಕೂಡ 24x7 ಇದು ನಡೀತಾ ಇರುವಂತಹ ಸ್ವಚ್ಛತಾ ಕಾರ್ಯಕ್ರಮ. ಸೊ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಕೂಡ ಅದು ಸ್ವಚ್ಛಗೊಳಿಸುತ್ತೆ. ತೆಗೆದುಕೊಂಡು ಒಂದು ರಾಶಿಯಾಗಿ ಮುಂದ್ಗಡೆ ನೀವು ನೋಡಬಹುದು, ಕಂಟೈನರ್ ಅಲ್ಲಿ ಎಲ್ಲವನ್ನ ರಾಶಿ ತುಂಬಿಕೊಳ್ಳುತ್ತೆ, ನೀರನ್ನ ಸ್ವಚ್ಛಗೊಳಿಸುತ್ತಾ. ಅದೇ ರೀತಿ ಇಡೀ ಒಂದು ಈ ಸ್ವಚ್ಛಗೊಳಿಸುವ ಕಾರ್ಯಕ್ರಮಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 10 ರಿಂದ 15 ಇಂತಹ ಒಂದು ಕ್ಲೀನಿಂಗ್ ಮಿಷನ್ಸ್ ಅನ್ನ ಹಾಕಿರುವಂತದ್ದನ್ನ ನೋಡ್ತೇವೆ. ಅಲ್ಲೂ ಕೂಡ ನೀವು ನೋಡಬಹುದು ಯಾವ ರೀತಿ ಇಡೀ ನದಿಯಲ್ಲಿ ಓಡಾಡ್ತಾ ಇದ್ದಾವೆ ಅದೇ ಒಂದು ಸ್ವಚ್ಛತಾ ವಾಹನಗಳು. ಇದು ನದಿಯ ಒಳಗಡೆ ಸ್ವಚ್ಛತೆ ಆದ್ರೆ ಇನ್ನೊಂದು ನದಿಯ ಹೊರಗಡೆಯ ಸ್ವಚ್ಛತೆಯೂ ಕೂಡ ಬೇಕಾಗಿದೆ. ಯಾಕಂದ್ರೆ ತಟದಲ್ಲಿ ಅಥವಾ ದಂಡೆಯಲ್ಲಿ ಸಾಕಷ್ಟು ರೀತಿಯ ಅಲ್ಲಿ ಒಂದು ಗಲೀಜ್ ಆಗುವಂತದ್ದು ಇರುತ್ತೆ. ಅದೇ ರೀತಿ ಜನ ಬಂದಂತರು ಧಾರ್ಮಿಕ ಶ್ರದ್ಧಾಳುಗಳು ವಿವಿಧ ರೀತಿಯ ಕ್ರಿಯೆಗಳನ್ನ ಇಲ್ಲಿ ನಡೆಸ್ತಾ ಇರ್ತಾರೆ ನದಿ ದಂಡೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಅನಿವಾರ್ಯ ಆಗುತ್ತೆ. ಅಲ್ಲೂ ಕೂಡ ಸಾವಿರಾರು ಜನರ ಒಂದು ಸ್ವಚ್ಛತಾ ಕಾರ್ಮಿಕರನ್ನ ನೇಮಿಸಿದ್ದಾರೆ. ಅಲ್ಲಿ ಅಂದ್ರೆ ಮೊದಲ ಹಂತದಲ್ಲೇ ಎಲ್ಲವನ್ನು ಕೂಡ ಫಿಲ್ಟರ್ ಮಾಡುವಂತದ್ದು. ಎಲ್ಲೂ ಕೂಡ ಅಂದ್ರೆ ಇನ್ನೇನು ನದಿಗೆ ಇಳಿಯುವಂತ ಜಾಗದಲ್ಲಿ ಅಲ್ಲೇ ಕೂಡ ಯಾರಾದ್ರೂ ಈ ಹೂವು ಹಾಕೋದು, ಕವರ್ ಹಾಕೋದು, ತೆಂಗಿನಕಾಯಿ ಹಾಕೋದು ಇವೆಲ್ಲವನ್ನು ಕೂಡ ಮಾಡಿದ್ರೆ ಅಲ್ಲೇ ಒಂದು ರೀತಿಯಲ್ಲಿ ಅಲ್ಲೇ ಸ್ವಚ್ಛತೆ ಮಾಡಿ ಅವನ್ನ ಅಲ್ಲೇ ತಡೆಯುವಂತದ್ದಾಗುತ್ತೆ. ಅದಕ್ಕೆ ಮೀರಿ ಬಂದಿದ್ದನ್ನ ಈ ಕಡೆ ಈ ರೀತಿಯಲ್ಲಿ ಸ್ವಚ್ಛತೆ ಮಾಡುತ್ತೆ. ಇನ್ನು ಆ ಕಡೆ ಭಾಗದಲ್ಲಿ ಅಂದ್ರೆ ದಡದ ಅಥವಾ ದಂಡೆಯ ಇನ್ನೊಂದು ಭಾಗ ಏನಿರುತ್ತೆ ಅಲ್ಲೇ ಒಂದು ರೀತಿಯಲ್ಲಿ ಸ್ವಚ್ಛಗೊಳಿಸುವಂತ ಪ್ರತಿ ಸೆಕೆಂಡು ಕೂಡ ಅಲ್ಲಿ ಸ್ವಚ್ಛಗೊಳಿಸುವಂತಹ ಕೆಲಸ ನಡೀತಾ ಇರುತ್ತೆ. ಅದೇ ರೀತಿ ನಿಮಗೆ ಸಂದರ್ಭ ಬಂದ್ರೆ ಏನಾದ್ರೂ ಆಯ್ತು ಅಂದ್ರೆ ಇಮಿಡಿಯೇಟ್ ರೆಸ್ಕ್ಯೂ ಟೀಮ್ಸ್ ಎಲ್ಲಾನು ಕೂಡ ಹಾಕಿರುವಂತದ್ದು. ಎಲ್ಲಿ ಇಂಥದ್ದೊಂದು ಆದ್ರೆ ವಿತಿನ್ ಎ ಸೆಕೆಂಡ್ ಅಲ್ಲಿ ಅಲ್ಲಿಗೆ ಆಂಬುಲೆನ್ಸ್ ಬರುತ್ತೆ, ರೆಸ್ಕ್ಯೂ ಟೀಮ್ ಬರುತ್ತೆ, ಎಲ್ಲವೂ ಕೂಡ ಬಂದು ರಕ್ಷಣೆ ಮಾಡುವಂತದ್ದು ಒಂದು ಆಗಬೇಕು ಅನ್ನುವಂತ ಕ್ರಮವನ್ನು ಕೂಡ ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಅಂದ್ರೆ ದೊಡ್ಡ ಉತ್ಸವದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳು ಏನ್ ತೆಗೆದುಕೊಂಡಿದ್ದಾರೆ. ಆ ಎರಡರಲ್ಲಿ ಪ್ರಮುಖವಾಗಿ ನದಿಯಲ್ಲಿ ಒಂದು ಸುರಕ್ಷತೆ ಮತ್ತೊಂದು ಸ್ವಚ್ಛತೆ ಎರಡಕ್ಕೂ ಕೂಡ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತ್ರಿವೇಣಿ ಸಂಗಮ. ಇಡೀ ಜಗತ್ತಿನ ಬಹುದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಮಹಾಕುಂಭ. ಪ್ರಯಾಗ್ರಾಜ್ನಲ್ಲಿ ಸದ್ಯ ನಡೀತಾ ಇರುವಂತಹ ಮಹಾಕುಂಭದಲ್ಲಿ ನಾವಿದ್ದೇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನ್ನ ವೀಕ್ಷಕರಿಗೋಸ್ಕರ ಸಂಗಮ ಅಂದ್ರೆ ಎಲ್ಲಿ ಬಂದು ಮಿಂದು ಪುಣ್ಯವನ್ನ ಪಡಿತಾರೋ ಆ ಜಾಗದಲ್ಲಿ ಆ ಪಾಯಿಂಟ್ ನಲ್ಲಿ ಇರುವಂತದ್ದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇದು ಈ ಕಡೆಯನ್ನ ನೀವು ನೋಡಿದ್ರೆ ಗಂಗೆ ಹರಿದು ಬರ್ತಾಳೆ. ಅಂದ್ರೆ ಹಿಮಾಲಯದಲ್ಲಿ ಹುಟ್ಟುವ ಗಂಗೆ ಎಲ್ಲವನ್ನ ಸುತ್ತಕೊಂಡು ಇಲ್ಲಿಗೆ ಪ್ರಯಾಗ್ರಾಜ್ಗೆ ಬರ್ತಾಳೆ. ಎರಡನೇದು ಇನ್ನು ನನ್ನ ಎಡಭಾಗಕ್ಕೆ ತೋರಿಸ್ತೇನೆ, ನಮ್ಮ ಕ್ಯಾಮರಾಮನ್ ತೋರಿಸ್ತಾರೆ. ಎಡಭಾಗದಲ್ಲಿ ಏನ್ ಬರ್ತಾ ಇದೆ, ಎಡಭಾಗದಲ್ಲಿ ಹರಿದು ಬರುವಂತಹ ಗಂಗೆ ಯಮುನೆ. ಸೊ ಅವೆರಡೂ ಕೂಡ ಇಲ್ಲಿ ಬಂದು ಸೇರುವಂತಹ ಪಾಯಿಂಟ್ ಅಂತ ಅಂದ್ರೆ ಸಂಗಮ. ಇನ್ನು ಸರಸ್ವತಿ ನದಿ ಅಂತೀರಾ, ಅದು ಗುಪ್ತಗಾಮಿನಿಯಾಗಿ ಹರಿತಾಳೆ. ಸೊ ಈ ಮೂರು ಬಂದು ಸೇರಿ ಇದೇ ಮಾರ್ಗವಾಗಿ ಮುಂದಕ್ಕೆ ಹರಿದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ಸೊ ಈ ತ್ರಿವೇಣಿ ಸಂಗಮ ಅಂತ ನಾವೇನ್ ಹೇಳ್ತೀವಿ ಆ ಪಾಯಿಂಟ್ ನಲ್ಲಿ ಸದ್ಯ ನಾವು ನಿಂತಿದ್ದೇವೆ. ಇಲ್ಲಿ ಏನು ನಾವು ಹೊರಗಡೆಯಿಂದ ಬಂದಂತಹ ಯಾರು ಭಕ್ತಾದಿಗಳು ಧಾರ್ಮಿಕ ಶ್ರದ್ಧಾಳುಗಳು ಅಂತ ನಾವೇನ್ ಹೇಳ್ತೀವಿ
ಅವರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಬೋಟಲ್ಲಿ ಕರ್ಕೊಂಡ್ ಬಂದು ಅವರಿಗೆ ಒಂದು ತ್ರಿವೇಣಿ ಸಂಗಮದ ಸ್ನಾನ ಅಂತ ಮಾಡಿಸ್ತಾರೆ. ಸೊ ಆ ಸ್ನಾನ ಮಾಡಿಸುವಂತ ಜಾಗ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲಿ ಇಳಿಸ್ತಾರೆ. ಈ 3 ನದಿಗಳು ಸೇರುವಂತಹ ಜಾಗದಲ್ಲಿ ನಿಂತು ಈ ರೀತಿ ನಾವು ರಿಚುವಲ್ಸ್ ಅನ್ನ ಮಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ಬೋದು. ಅಂದ್ರೆ ಸಂಗಮದಲ್ಲಿ ನೀರನ್ನ ಬಿಡ್ತಾರೆ, ಅದೇ ರೀತಿ ಆ ರೀತಿ ಅರ್ಘ್ಯವನ್ನ ಕೂಡ ಕೊಡ್ತಾರೆ ಸೂರ್ಯನಿಗೆ, ಮತ್ತೆ ತಂದಂತ ತೆಂಗಿನಕಾಯಿಯನ್ನ ಬಿಡ್ತಾರೆ. ಮತ್ತೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ಬೋದು, ಅಲ್ಲಿ ಅಂದ್ರೆ ಎಲ್ಲ ಕೂಡ ವ್ಯವಸ್ಥೆ ಮಾಡಿ ಇಡಲಾಗಿದೆ, ಕೆಳಗಡೆ ಏನು ಆಗದ ರೀತಿಯಲ್ಲಿ. ಹಾಗೆ ಒಳಗಡೆ ಹೋಗಿ ನೀವು ಮಿಂದೆದ್ದು 3 ಅಂದ್ರೆ ಸಂಗಮ ಆಗುವಂತಹ ಜಾಗದಲ್ಲಿ ಮಿಂದೆದ್ದು ಬರಬಹುದು. ಆ ರೀತಿ ಬಂದಂತಹ ಧಾರ್ಮಿಕ ಶ್ರದ್ಧಾಳುಗಳಿಗೆ ತ್ರಿವೇಣಿ ಸಂಗಮದ ಸ್ನಾನವನ್ನ ಮಾಡಿಸುವಂತಹ ಒಂದು ಪಾಯಿಂಟ್ ಇದು. ಅಂದ್ರೆ 3 ಜಾಗ, ಅಂದ್ರೆ 3 ನದಿಗಳು ಸೇರುವಂತಹ ಜಾಗ. ನೀವು ಅಲ್ಲಿ ನೋಡಬಹುದು ಮಧ್ಯ ಹೇಗೆ ಧಾರ್ಮಿಕ ಶ್ರದ್ಧಾಳುಗಳು ಇಲ್ಲಿಗೆ ಬಂದು ಸ್ನಾನವನ್ನ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಅಂದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡುವುದು, ಅಲ್ಲಿ ಬಂದು ಒಂದು ರೀತಿಯಲ್ಲಿ ಮಿಂದೆದ್ದು ಪುನೀತರಾಗ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ. ಇಡೀ ಇಲ್ಲಿ ಏನ್ ನಿಂತಿದೆ, ಇಲ್ಲಿಂದ ಆ ಕಡೆ ಭಾಗ ಅಂದ್ರೆ ಈ ಒಂದು ತ್ರಿವೇಣಿ ಸಂಗಮದ ಒಂದು ಭಾಗದಿಂದ ಮತ್ತೊಂದು ಭಾಗ ಎಲ್ಲವೂ ಕೂಡ ಏನು ಬೋಟ್ ನಿಂತಿದೆ, ಇದೆಲ್ಲವನ್ನು ಕೂಡ ಸಂಗಮದ ಪಾಯಿಂಟ್ ಅಂದ್ರೆ 3 ಸೇರುವಂತಹ ಪಾಯಿಂಟ್ ಅಂತ ಹೇಳಲಾಗುವಂತದ್ದು. ಸೊ ಈ ಸಂಗಮಕ್ಕೆ ಬೇರೆ ಬೇರೆ ರೀತಿ ಜಾಗಗಳಿಂದ ಕೋಟ್ಯಾಂತರ ಭಕ್ತರು ಬಂದು ಅದೇ ಇಲ್ಲಿ ಸಂಗಮದಲ್ಲಿ ಮಿಂದೇಳುವಂತದ್ದು. ಇಂಥ ತ್ರಿವೇಣಿ ಸಂಗಮದಿಂದ ನಿಮಗೆ ಇನ್ನೊಂದು ವಿಹಂಗಮ ನೋಟವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೋರಿಸಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.